ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು ಭರದ ಛಾಯೆ ಆವರಿಸಿಬಿಟ್ಟಿದೆ. ಜಾಗತಿಕ ಎಲ್ ನಿನೋ ಹವಾಮಾನ ವೈಪರೀತ್ಯ ಅಬ್ಬರ ಎದುರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಸಿದ್ಧತೆಗಳು ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಮಾತನಾಡಿದ್ರು ಡಿಕೆಶಿ ಕೂಡ. ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಕಾರ್ಯತಂತ್ರ, ಅಂತರ್ಜಲ ಸಂರಕ್ಷಣೆ, ಬೋರ್ವೆಲ್ ರೀಚಾರ್ಜ್, ಬರ ನಿರೋಧಕ ಬೆಳೆಗಳ ತಳಿಗೆ ಸರ್ಕಾರದ ಆದ್ಯತೆ ಇದೆ. ಸಮಗ್ರ ಹಾಗೂ ದೂರದೃಷ್ಟಿ ಕಾರ್ಯತಂತ್ರ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕು. ಕೈಗೆತ್ಕೊಂಡಿದೆ ಇದನ್ನೆಲ್ಲ ಸರ್ಕಾರ. ಸಾರ್ವಜನಿಕರ ಸಂಪೂರ್ಣ ಸಹಕಾರಕ್ಕಾಗಿ ಸರ್ಕಾರ ಕರೆ ಕೊಡೋದಕ್ಕೆ ಮುಂದಾಗಿದೆ. ಪರಿಸ್ಥಿತಿ ಹಿಂಗಿದೆ. ಎಲ್ ನಿನೋ ಭಾರಿನೇ ಹವಾಮಾನ ವೈಪರೀತ್ಯವನ್ನು ತಂದಿದೆ. ಜೊತೆಗೆ ಬರಗಾಲ ನಿರ್ವಹಣೆ ನೋಡಿ, ಒಂದು ರೀತಿಯಾದಂಥದ್ದು ಇದು ಡಿಕೆಶಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಚಾಲೆಂಜ್ ತಂದಿಟ್ಬಿಟ್ಟಿದೆ. ಈಗ ಬರ ನಿರೋಧಕ ಬೆಳೆಗಳ ತಳಿಗೆ ಸರ್ಕಾರದ ಆದ್ಯತೆ ಕೊಡುವಂಥ ನಿಟ್ಟಿನಲ್ಲಿ ಇದಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಬೇಕಾಗಿದೆ. ಇದು ಸಮಗ್ರ ಹಾಗೂ ದೂರದೃಷ್ಟಿಯ ಕಾರ್ಯತಂತ್ರವನ್ನು ಇಲ್ಲಿ ಸರ್ಕಾರ ಕೈಗೆತ್ತಿಕೊಂಡಿರುವಂಥದ್ದು. ಜೊತೆಗೆ ಇದಕ್ಕೇನು ಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಬೇಕಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಕರೆ ಕೊಟ್ಟಿರುವಂಥದ್ದು. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳಿ ನೀಡುವಂತೆ ಕೋರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಹಂಗಿದೆ ಪರಿಸ್ಥಿತಿ. ಅದರಲ್ಲೂ ಕೂಡ ರೈತರ ಪಾಡು ಕೇಳೋರಿಲ್ಲ ಅನ್ನುವಂತ ಆಗ್ಬಿಟ್ಟಿದೆ. ಜೊತೆಗೆ ಬರಗಾಲದ ನಿರ್ವಹಣೆಯನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಾಗಾಗಿ ಒಂದು ರೀತಿಯಾದಂಥ ಇದು ಚಾಲೆಂಜಿಂಗ್ ಟೈಮ್ ಹೌದು. ಈ ಟರ್ಮನ್ನು ಡಿಕೆಶಿ ಅವರು ಪೂರ್ಣಗೊಳಿಸಬೇಕಾಗಿದೆ ಯಶಸ್ವಿಯಾಗಿ. ಕಷ್ಟ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ಬರ ನಿರೋಧಕ ಬೆಳೆಗಳ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಮಳೆ ಅಭಾವದಿಂದ ಉಂಟಾಗುವಂಥ ನಷ್ಟವನ್ನು ತಪ್ಪಿಸೋದಕ್ಕೆ ಕಡಿಮೆ ನೀರು ಬಳಸುವ ಜೊತೆಗೆ ತೀವ್ರ ಶಾಖವನ್ನು ತಡೆಯಬಲ್ಲ ಬೆಳೆಗಳನ್ನು ಬೆಳೆಯೋದಕ್ಕೆ ಸರ್ಕಾರ ಉತ್ತೇಜಿಸ್ತಾ ಇದೆ. ಸಿರಿಧಾನ್ಯಗಳು ನೋಡಿ, ಶೇಂಗಾ, ಜೋಳ, ರಾಗಿ ಇತ್ಯಾದಿ ಕೇವಲ 250ರಿಂದ 400 ಮಿಲಿಮೀಟರ್ ಮಳೆಯಲ್ಲೇ ಬೆಳಿಬಹುದು. ಇದರಲ್ಲಿ ಬಹಳಷ್ಟು ಗ್ರೌಂಡ್ ವರ್ಕ್ ಬೇಕಾಗುತ್ತೆ. ಕೃಷಿಯಲ್ಲಿ ಯಾವ್ದು ಹಾಕಿದ್ರೆ ಹೆಂಗಿರುತ್ತೆ, ಜೊತೆಗೆ ಈ ನೀರಿನ ಪ್ರಮಾಣ ಯಾವ ಬೆಳೆಗಳಿಗೆ ಜಾಸ್ತಿ ಬೇಕು ಆ ಬೆಳೆಗಳನ್ನು ಬೆಳೆಯೋದಕ್ಕೆ ನೀವೀಗ ಹೊರಡಬೇಡಿ, ಮಳೆ ಬರಲ್ಲ. ಜೊತೆಗೆ ಕೃಷಿಯನ್ನು ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಬೇಡಿ. ಆದರೆ ಮಾಡಬೇಕು ಅನ್ನೋದಾದ್ರೆ ಏನು ಮಾಡಬೇಕು, ಏನು ಮಾಡಬಹುದು, ಈ ಎಲ್ಲ ಲೆಕ್ಕಾಚಾರಗಳ ಅನ್ವಯ ಈ ರೀತಿಯಾದಂಥ ಡಿಸಿಷನ್ಸ್ಗಳು, ಸಲಹೆ, ಸೂಚನೆಗಳು ಬರ್ತಾ ಇರೋದು. ಅದರಲ್ಲಿ ನಾವು ಗಮನಿಸೋದಾದರೆ ದ್ವಿದಳ ಧಾನ್ಯಗಳು, ಕಡಲೆ, ತೊಗರಿ, ಅಲಸಂದಿ ಮುಂತಾದ ಬೆಳೆಗಳು, ಇವುಗಳ ಬೇರುಗಳ ಆಳಕ್ಕೆ ಇಳಿದು ತೇವಾಂಶವನ್ನು ಪಡೆಯುತ್ತೆ. ಜೊತೆಗೆ ಮಣ್ಣಿನ ಸಾರವನ್ನು ಹೆಚ್ಚಿಸುತ್ತೆ. ಇನ್ನು ಎಣ್ಣೆಕಾಳುಗಳು, ಅದರಲ್ಲಿ ಸೂರ್ಯಕಾಂತಿ, ಎಳ್ಳು ಮತ್ತು ಹುಚ್ಚೆಳ್ಳು ಇತ್ಯಾದಿ, ಇವೆಲ್ಲ 400ರಿಂದ 850 ಮಿಲಿಮೀಟರ್ ಮಳೆಯ ಅಗತ್ಯವಿದ್ದು ಒಣ ಹವಾಮಾನವನ್ನು ತಡೆಯಬಹುದು. ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ಸಲಹೆಗಳನ್ನು ಕೊಡಲಾಗ್ತಾ ಇದೆ. ಇಂಥದ್ದನ್ನು ನೀವು ಬೆಳೆಯೋದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೆ ಆದಲ್ಲಿ ಅತಿಯಾದಂತಹ ಮಳೆ ಆಗಿರ್ಬೋದು, ಅತಿಯಾದಂತಹ ನೀರಾಗಿರ್ಬೋದು ಅಷ್ಟರ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಭೂಮಿಯ ಒಳಗೋಗಿ ಬೇರು ಉಳಿಯೋದ್ರಿಂದ ಅಲ್ಲಿನ ತೇವಾಂಶವನ್ನು ಅಬ್ಸರ್ವ್ ಮಾಡಿಕೊಂಡು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗ್ಬೋದು. ಇದನ್ನೆಲ್ಲ ಹೊರತುಪಡಿಸಿ ಇನ್ನೇನೋ ಬೆಳಿತೀವಿ, ನಮಗೆ ಅಣೆಕಟ್ಟಲ್ಲಿ ನೀರು ಬೇಕು ಅಂದರೆ ಅಣೆಕಟ್ಟೆಯಲ್ಲೇ ನೀರಿಲ್ಲ, ಕೊಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿ ಬೆಳೆ ಬೆಳೆಯುವಂಥ ರೈತರಿಗೆ ಅನೇಕ ಪ್ರಮಾಣದ ಸಂಕಷ್ಟಗಳೆದುರಾಗುತ್ತೆ. ಈ ಬೆಳೆಯಿಂದ, ಈ ಕೃಷಿಯಿಂದ ಕೈ ಸುಟ್ಕೊಂಡ್ರೆ ಅವರ ಜೀವನ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಏನು ಮಾಡಬೇಕು, ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಿ ಮೊನ್ನೆ ಕೂಡ ಮೀಟಿಂಗ್ ಮಾಡಿ ಮಾತನಾಡಿದ್ದು ಇದನ್ನೇ. ಸೊ ಹಾಗಾಗಿ ಈಗ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಬರದ ಛಾಯೆ ಆವರಿಸುತ್ತೆ. ಇನ್ನು ಮುಂದಿನ ತಿಂಗಳುಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಜಾಗತಿಕ ಎಲ್ ನಿನೋ ಹವಾಮಾನ ವೈಪರೀತ್ಯ ಬಹಳಷ್ಟು ತೊಂದರೆ ಕೊಟ್ಟಿರೋದ್ರಿಂದ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ಒಳಿತು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರ ಸಂಪೂರ್ಣ ಸಹಕಾರಕ್ಕಾಗಿ ಕೂಡ ಈಗ ಸರ್ಕಾರ ಕೇಳಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದೆ. ನೋಡಿ, ರಾಜ್ಯದಲ್ಲಿ ಮುಂಗಾರು ಭಾರಿನೇ ಕೈಕೊಟ್ಬಿಡ್ತು. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲವಾದರೂ ಜುಲೈ ಆರಂಭದಲ್ಲಿ ಬಂದಂತಹ ರೀತಿ ನೀತಿಗೆ ಓಕೆ, ಒಂದಷ್ಟು ಕೃಷಿಕರು ಖುಷಿಪಟ್ಟರು. ಈ ವರ್ಷ ಮಳೆ ಆಗುತ್ತೆ, ನಾವು ಬೆಳೆ ಬೆಳಿಬಹುದು, ಅಣೆಕಟ್ಟೆಗಳಲ್ಲಿ ನೀರು ತುಂಬುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷೆಗಳು ಹುಸಿ ಆಗೋಯ್ತು. ಒಂದೇ ವಾರದಲ್ಲಿ 2-3 ದಿನ ಬಿಟ್ಟರೆ ಮತ್ತೆ ಮಳೆ ಆಗಲಿಲ್ಲ. ಕೆಲವೊಂದು ಕಡೆ ಅಗಾಧವಾಗಿ ಬಂತು. ರೆಡ್ ಅಲರ್ಟ್, ಆರೆಂಜ್ ಅಲರ್ಟನ್ನು ಘೋಷಿಸುವಂಥ ಮಟ್ಟಿಗೆ ಬಂದರು.
ಕೆಲವೆಡೆ ಬರಲೇ ಇಲ್ಲ. ನೋಡಿ, ಒಂದು ರೀತಿಯಾದಂಥ ಬರದ ಛಾಯೆ ಆವರಿಸಿದೆ. ಈಗ ಸದ್ಯಕ್ಕೆ DKಶಿ ಸರ್ಕಾರಕ್ಕೂ ಇದು ಒಂದು ದೊಡ್ಡ ಚಾಲೆಂಜಿಂಗ್ ಫೇಸ್ ಎದುರಿಸಲೇಬೇಕು. ಹಾಗಾಗಿ ಬರ ನಿರೋಧಕ ಬೆಳೆಗಳ ತಳಿಗೆ ಸರ್ಕಾರ ಆದ್ಯತೆ ಕೊಡೋದಕ್ಕೆ ಮುಂದಾಗಿದೆ. ಇಂಥ ಬೆಳೆಗಳನ್ನು ಬೆಳೆದಿದ್ದೇ ಆದಲ್ಲಿ, ಈಗ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಇವುಗಳನ್ನು ಬೆಳೆದಿದ್ದೇ ಆದಲ್ಲಿ ಇದು ಬಹಳಷ್ಟು ನೀರನ್ನು ವ್ಯಯಿಸೋದಿಲ್ಲ. ಜೊತೆಗೆ ಕೃಷಿಕನು ಏನಾದರೂ ಮಾಡಲೇಬೇಕು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಜೀವನದ ನಿರ್ವಹಣೆಗಾಗಿ. ಹಾಗಾಗಿ ಇದನ್ನು ಆರಿಸಿಕೊಳ್ಳೋದು ಬೆಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ, ಅಂದರೆ ಎಷ್ಟು ನೀರಿದೆಯೋ ಅದನ್ನ ಕುಡಿಯೋಕ್ಕೂ ಇಟ್ಕೊಬೇಕಲ್ಲ, ಈ ಕುಡಿಯೋ ನೀರಿಗೂ ವ್ಯವಸ್ಥೆ ಮಾಡಬೇಕಲ್ಲ. ಹಾಗಾಗಿ ಸಂರಕ್ಷಣಾ ಅಭಿಯಾನಕ್ಕೆ ಈಗ ಸಾರ್ವಜನಿಕರು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ಬರ ನಿರೋಧಕ ಬೆಳೆಗಳ ಪ್ರೋತ್ಸಾಹ, ಜೊತೆಗೆ ಮಳೆಯ ಅಭಾವದಿಂದ ಉಂಟಾಗುವಂಥ ನಷ್ಟವನ್ನು ತಪ್ಪಿಸೋದಕ್ಕೆ ಕಡಿಮೆ ನೀರು ಬಳಸುವ, ತೀವ್ರ ಶಾಖವನ್ನು ತಡೆಯಬಲ್ಲ ಬೆಳೆಗಳನ್ನು ರೈತರು ಬೆಳೆಯೋದಕ್ಕೆ ಸರ್ಕಾರ ಉತ್ತೇಜಿಸುತ್ತೆ. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಸಿರಿಧಾನ್ಯಗಳ ಬೆಳೆಗೆ ರೈತರು ಆದ್ಯತೆ ನೀಡಬೇಕು. ಶೇಂಗಾ, ಕಡಲೆ ಬೀಜ, ಜೋಳ, ರಾಗಿ ಇತ್ಯಾದಿ ಬೆಳೆಗಳು ಇವೆಲ್ಲ ಕೇವಲ ಒಂದು 250 ರಿಂದ 400